ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೇನ್. ಏನಪ್ಪ ಇವಳು ಹೋಗ್ತಿದ್ದಂಗೆ ಝೂಪ ಅಂತ ತೋರಿಸ್ತಾ ಇದ್ದಾಳೆ, ಜನಗಳನ್ನ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿರ್ಬೋದು. ನಾವಿದ್ದೀವಿ ಇವತ್ತು ನಮ್ಮ ಬನ್ನೇರುಘಟ್ಟ, ಬೆಂಗಳೂರಲ್ಲಿರುವಂತಹ ಬನ್ನೇರುಘಟ್ಟ ಝೂ ಪಾರ್ಕ್ನಲ್ಲಿ, ನ್ಯಾಷನಲ್ ಝೂ ಪಾರ್ಕಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ಕ್ರೌಡ್ ಇತ್ತು, ಜನ ಸಂಡೇ ಹಾಕಿದ್ರಿಂದ. ಅದೇನಕ್ಕಪ್ಪ ಅಂದರೆ ನನ್ನ ಮಗಳದು ತುಂಬ ಫೋರ್ಸ್, 1 ಮಂತ್ಲಿಂದನೇ ತುಂಬಾ ಫೋರ್ಸ್ ಮಾಡ್ತಿದ್ಲು, ನನ್ನ ಝೂ ಕರ್ಕೊಂಡೋಗಿ ಅಂತ. ನಮ್ಮ ಹಸ್ಬೆಂಡು ಕೂಡ ಹೇಳಿದರು, ನೀನು ಮೈಸೂರಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಾ ಅಂತ. ಬೇಡ ಪರವಾಗಿಲ್ಲ ಅಂದ್ಬಿಟ್ಟು ಇಲ್ಲೇ ಬನ್ನೇರುಘಟ್ಟಗೆ ಕರ್ಕೋಗ್ತೀನಿ ಬಿಡು, ನಂಗೆ ಫ್ರೀ ಇಲ್ಲ ಅಂತೇಳಿ ಇದು ಮಾಡಿದರು. ಹಾಗಾಗಿ ಈಗ ಹೋಗಿದ್ವಿ. ನನ್ನ ಮಗಳು ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ಲು. ನನಗಂತೂ ಖುಷಿಯಾಗಿಲ್ಲ. ಅವ್ಳು ಖುಷಿ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಅತಿಯಾಗಿ ಪ್ರಾಣಿನೇ ಇಲ್ಲ. ನಮ್ಮ ಮೈಸೂರು ಝೂಗಿಂತ ಕಡಿಮೆ ಇದೆ. ಇಲ್ಲಿ ಎಲ್ಲ ಒಂದೊಂದು ಪ್ರಾಣಿಗಳು, 2 ಪ್ರಾಣಿಗಳು ಅಷ್ಟೇ ಇರೋದು. ತುಂಬ ಆ್ಯಕ್ಟಿವ್ ಆಗಿಲ್ಲ, ಸ್ವಲ್ಪ ಎಲ್ಲ ಲೇಸಿಯಾಗಿ ಮಲಗದಂಗೆ ಇರುತ್ತೆ ಪ್ರಾಣಿಗಳಿಲ್ಲಿ ಬನ್ನೇರುಘಟ್ಟ ಝೂ ಅಲ್ಲಿ. ಈಗ ನೋಡೋರ್ಗೂ ಆಕರ್ಷಣೆ ಆಗಿರಬೇಕು ಅಂದರೆ ಅವು ಓಡಾಡ್ತಾ ಇದ್ದರೆ ನಮಗೂ ಖುಷಿ. ಹಾಗೆಯೇ ಓಡಾಡ್ತಾ ಇದ್ದರೆ ಅವನು ನಮಗೆ ನೋಡೋದಕ್ಕೂ ಖುಷಿ. ಹಾಗೆ ಅಲ್ಲೇ ಒಳಗಡೆನೇ ಒಂದು ಹೋಟೆಲ್ ಥರ ಆಗಿದೆ. ನಾವು ಇದು ಸೇರಿ 3ನೇ ಸಲ ಹೋಗಿರೋದು ಅಲ್ಲಿಗೆ. ನಮಗೆ ಏನು ಹೊಸ್ದಾಗಿ ಗೊತ್ತಾಯಿತು ಅಂದರೆ, ಈ ಥರ ಹೊಸ್ದಾಗಿ ಒಂದು ಮಾಡಿದರು. ಹೊಸ್ದಾಗಿ ಗೊತ್ತಾಯಿತು ಅಂದರೆ, ಈಗ ಫ್ಯಾಮಿಲಿ ಎಲ್ಲ ಬಂದಾಗ ಅಲ್ಲೇ ಒಂಥರ ಪಿಕ್ನಿಕ್ ಥರ ಒಳಗಡೆನೇ ಊಟ ಎಲ್ಲ ತಗೊಂಡೋಗಿ ಊಟ ಎಲ್ಲ ಮಾಡ್ಬೋದು ಅನ್ನೋ ಥರ ಮಾಡ್ತಿದ್ರು ಸ್ವಲ್ಪ ಜನ. ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರೋದೋ ಗೊತ್ತಿಲ್ವೋ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಕೇಳಲಿಲ್ಲ ಇನ್ಫಾರ್ಮೇಷನ್ನು. ಬಟ್ ಆದರೆ ಎಲ್ಲ ಫ್ಯಾಮಿಲಿಯವರು ಬಂದಿದ್ರಲ್ಲ, ಅವರೆಲ್ಲ ಹೋಗಿ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡ್ತಿದ್ರು. ನನ್ನ ಮಗಳು ಒಂದು ಕಡೆನೂ ನನ್ನ ಕಾಲು ಸುಸ್ತಾಯಿತು ಅಂತ ಅಂತಿರಲಿಲ್ಲ. ಎಲ್ಲ ಕಡೆನೂ ನಾನು ನೋಡಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲೇ ಓಡಾಡ್ತಿದ್ಲು. ನೀವು ನೋಡ್ಬೋದು. ಇಲ್ಲಿ ಮಂಕಿ, ಅವಳು ಜಾಸ್ತಿ ಮನೆ ಹತ್ರ ಬಂದ್ರೂ ಅಷ್ಟೇ ಮಂಕಿ ಅಪ್ಪ, ಮಂಕಿ ಅಮ್ಮ, ಮಂಕಿ ಅಂತ ಇದು ಮಾಡ್ತಿರ್ತಾಳೆ. ನೋಡಿ ಎಷ್ಟು ಲೇಸಿಯಾಗಿ ಮಲಗಿದ್ದಾವೆ ಪ್ರಾಣಿಗಳು. ಅವು ಆ್ಯಕ್ಟಿವ್ ಆಗಿದ್ದರೆ ನೋಡೋರ್ಗೂ ಸ್ವಲ್ಪ ತುಂಬಾ ಚೆನ್ನಾಗಿರ್ತದೆ. ಅವು ಮಲಗ್ದಂಗೆ ಇರ್ತವೆ. ಅಲ್ಲಿ ಸ್ನೇಕು ಸುಧಾ ಕಮ್ಮಿಯಾಗಿ ಹೋಗೈತೆ. ಆಮೇಲೆ ನಮ್ಮ ಮೈಸೂರಲ್ಲಿ ತುಂಬಾ ಚೆನ್ನಾಗಿ ಗ್ಲಾಸಲ್ಲಿ ಹಾಕಿರ್ಸಿದ್ದಾರೆ ಸ್ನೇಕ್ಸ್ ಎಲ್ಲ. ಅದನ್ನು ಸ್ವಲ್ಪನೇ ಇರೋದು. ಈಗ ಇಲ್ಲಿ ಒಂದೊಂದು ಹೋಸಲಿ ಬಂದಾಗೆಲ್ಲ ಬನ್ನೇರುಘಟ್ಟದಲ್ಲಿ ತುಂಬಾ ಇತ್ತು. ಅಂದರೆ ಒಂದೊಂದು ಸ್ನೇಕ್ ಇದರಲ್ಲಿ 7-8 ಹಾವು ಇರ್ತಿತ್ತು. ಇಲ್ಲಿ ನೋಡಿದ್ರೆ ಒಂದೊಂದು ಐತೆ ಈಗ ಸ್ನೇಕ್ಸು, 1, 2 ಆ ಥರ ಬೆರಳೆಣಿಕೆಗಳಾಗೋಗೈತೆ ಸ್ನೇಕ್ಸು. ಆದರೂ ತುಂಬಾ ಲೇಸಿಗಳಾಗಿ ಇದು ನರಿ ಅಂತೆ ನೋಡಿ, ಗುಳೆ ನರಿ ಅಂತ ಇದು. ಇವು 2 ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದಿದ್ದು, ಅಂದರೆ ಇನ್ನೆಲ್ಲ ಮಲಗಿದ್ದೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ದಯವಿಟ್ಟು ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈ ಮೂಲಕ. ಹಾಗೆಯೇ ಇದನ್ನು ಮ್ಯೂಸಿಕ್ಸ್ ಮೂಲಕ ನೋಡ್ಕೊಂಡು ಬನ್ನಿ. ನೋಡ್ತಾ ಇರ್ಬೋದು, ನಮ್ಮ KRS ಥರ ಇದೆ ಅಲ್ವಾ, ಇದು ಸ್ವಲ್ಪ ದಿನ ಅಲ್ಲೇ ನಿಂತಿರೋ ನೀರಲ್ವ. ನಮ್ಮ KRS ನೀರಾದರೆ ಹರಿದೋಗ್ತಾರ ನೀರು, ಅದು ನಿಂತಿರೋ ನೀರಾಗಿರೋದ್ರಿಂದ ತುಂಬಾ ಸ್ಮೆಲ್ ಹೊಡಿತಿತ್ತು ನೀರು. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ಫೋಟೋಸ್ಗೆ ಪೋಸ್ ಕೊಡು ಅಂದರೆ ಯಾವ ರೀತಿ ಆ್ಯಕ್ಟ್ ಮಾಡ್ತಾಳೆ ಅಂತ. ನಮ್ಮ ಮನೆಯವರು ಕೂಡ ಅದೇ ರೀತಿ ಅವಳನ್ನ ಫೋಟೋ ತೆಗೆಸ್ಬಿಟ್ಟು ಒಂದು ಫೋಟೋ ತೆಗಿ ಅಂತೇಳಿ ತೆಗ್ಸಿದ್ರು. ಅವಳು ಪ್ರಾಣಿಗಳು ನೋಡಬೇಕು, ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಷ್ಟು ಅವಳಿಗೆ ಇದಿರಲಿಲ್ಲ. ಹಾಗಾಗಿ ಅವಳ ಫೋಟೋ ಎಲ್ಲ ತೆಗೆದ ಮೇಲೆ ಹಾಗೆಯೇ ಕರ್ಕೊಂಡು ಹೋದ್ವಿ. ನೀವು ನೋಡ್ತಾ ಇರ್ಬೋದು. ನೋಡಿ, ನಾನು ಯಾವುದೇ ರೀತಿ ಜಾಸ್ತಿ ಇದು ಮಾಡಿಲ್ಲ, ಜನಗಳನ್ನ ತೋರಿಸಿಲ್ಲ, ಪ್ರಾಣಿಗಳನ್ನೇ ಆಲ್ಮೋಸ್ಟ್ ತೋರಿಸೋದಕ್ಕೆ ಇದು ಮಾಡಿದ್ದೀನಿ. ಎಲ್ಲನೂ ಎಲ್ಲ ಥರ ಅಲ್ಲಿರೋ ಪ್ರಾಣಿಗಳು ಒಂದನ್ನು ಮಿಸ್ ಮಾಡಿಲ್ಲ. ನೀವು ನೋಡಿ, ದಯವಿಟ್ಟು